ಸರ್ ಹೇಗಿದೆ ಮೂವಿ? ನೋಡಿದ್ರೆ ಮೂವಿನ ತುಂಬಾ ಚೆನ್ನಾಗಿದೆ. ಮೂವಿ ನೋಡಿದೀವಿ. ಫಸ್ಟ್ ಶೋ ಮಾರ್ನಿಂಗ್ ಬೆಳಿಗ್ಗೆನೆ ಬಂದು ಮೂವಿ ನೋಡಿದೀವಿ. ಮೂವಿ ಮಾತ್ರ ಅಲ್ಟಿಮೇಟ್. ಬಾಸು ಆ ದೊಡ್ಡ ಸ್ಕ್ರೀನ್ ಕಾಣ್ತಾ ಇರೋದೇ ಒಂದು ಅದ್ಭುತ. ಅದು ನೋಡ್ತಾ ಇರೋದೇ ಒಂಥರ ಅದ್ಭುತ. ಆಮೇಲೆ ರೈತರ ಬಗ್ಗೆ ಮತ್ತೆ ಜಾತಿ ಬಗ್ಗೆ ಎಲ್ಲಾನು ಕೂಡ ಚೆನ್ನಾಗಿ ಹೇಳಿದ್ದಾರೆ. ಯಾವ್ದನ್ನು ಭೇದ ಭಾವ ಮಾಡಬೇಡಿ, ಎಲ್ಲರೂ ಕೂಡ ಒಂದೇ. ಯಾವ್ದನ್ನು ಜಾತಿ ಭೇದ ಮಾಡಬೇಡಿ, ಎಲ್ಲರೂ ಕೂಡ ಒಂದೇ ಇರಲಿ. ಆಮೇಲೆ ಇದನ್ನೆಲ್ಲ ಮಾಡಿದ್ದಾರೆ, ಯಶಸ್ವಿ ಆಗುತ್ತೆ. ಫ್ಯಾಮಿಲಿ ಸಮೇತ ಬನ್ನಿ, ಕಾಟೇರ ಮೂವಿ ನೋಡಿ ಎಂಜಾಯ್ ಮಾಡಿ. ಡೈರೆಕ್ಷನ್ ವೈಸ್ ಹೇಗೆ ಅನಿಸ್ತು? ತರುಣ್ ಸುಧೀರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ಸ್ ಆಗಿರ್ಬೋದು, ಅವ್ರದ್ದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ರೈತರ ಬಗ್ಗೆ ತೋರಿಸಿರೋದಾಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದೆ. ದರ್ಶನ್ ಸರ್ ಮೂವಿ ಅಂದ್ರೆ ಡೈಲಾಗ್ಸ್ ಗಳು ಮೇನ್ ಇಂಪಾರ್ಟೆಂಟ್. ಮಾಸ್ತಿ ಸರ್ ಅವರ ಡೈಲಾಗ್ ಹೇಗಿದೆ? ನಾವ್ ಇವತ್ತಲ್ಲ ದರ್ಶನ್ ಅಭಿಮಾನಿಯವರು, ನಾವು ಚಿಕ್ಕ ವಯಸ್ಸಿಂದಲೂ ದರ್ಶನ್ ಅಭಿಮಾನಿಯವರು. ಮೆಜೆಸ್ಟಿಕ್ ಫಿಲಮ್ ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲಾ ಮೂವಿ ನೋಡ್ಕೊಂಡ್ ಬಂದಿದೀವಿ. ಎಲ್ಲಾ ಮೂವಿನೂ ಕೂಡ ಫಸ್ಟ್ ನೋಡ್ತೀವಿ. ಅದು ಖುಷಿ ಆಗುತ್ತೆ. ನಮ್ಮ ಬಾಸ್ನ ನೋಡಕ್ಕೆ ಆ ದೊಡ್ಡ ಸ್ಕ್ರೀನ್ ಖುಷಿ ಆಗುತ್ತೆ. ಮೂವಿ ಚೆನ್ನಾಗಿದೆ. ಮಾಸ್ತಿ ಅವ್ರು ಹೇಳಿದ್ರು ನಿಮ್ಗೆಲ್ಲ ಮೋಸ ಮಾಡಲ್ಲ ಅಂತ, ಹಂಗೆ ಡೈಲಾಗ್ ಗಳು ಬರ್ತಿದ್ದಾರೆ. ಡೈರೆಕ್ಟರ್ ತರುಣ್ ಸುಧೀರ್ ಅವರು ಎರಡನೇ ಫಿಲಮ್ ಇದು ದರ್ಶನ್ ಬಾಸ್ ಜೊತೆ. ಅವರು ಒಂದು ಫಿಲಮ್ ಅಲ್ಲಿ ಬೇರೆ ತರ ತೋರಿಸಿದ್ರು, ಇದರಲ್ಲೇ ಬೇರೆ ತರ ತೋರಿಸಿದ್ರೆ ಒಂದಕ್ಕೊಂದು ಕಂಪೇರ್ ಮಾಡಂಗೂ ಇಲ್ಲ. ಆಮೇಲೆ ದರ್ಶನ್ ಸರ್ ಬೇರೆ ಕ್ಯಾರೆಕ್ಟರ್ಗಳಿದೆ, ಈ ತರ ಯಾವತ್ತೂ ನೋಡಿರಲ್ಲ ಅಭಿಮಾನಿಗಳು. ಬಂದು ನೋಡ್ಬೋದು, ಎಲ್ಲರೂ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಬಂದು ನೋಡ್ಬೋದು. ಆಮೇಲೆ ಮಾಲಾಶ್ರೀ ಮಗಳು ಹೊಸದಾಗಿ ಬಂದಿದ್ದಾರೆ, ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋಯಿನ್ ಅಂತ ಪರಿಚಯ ಇಲ್ಲ, ಎಲ್ಲ ಎಷ್ಟೋ ಫಿಲಮ್ ಮಾಡಿದ್ದಾರೆ ಅನ್ನೋಂಗೆ ಇದೆ ಕ್ಯಾರೆಕ್ಟ್ರು. ಎಲ್ಲರದು ಚೆನ್ನಾಗಿದೆ ಕ್ಯಾರೆಕ್ಟ್ರು. ಎಲ್ಲರೂ ಬಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ಎಲ್ಲರೂ ಬಂದು ನೋಡ್ರಿ. ಆಮೇಲೆ ಇದೇನು ಬರೀ ದರ್ಶನ್ ಅಂದ್ರೆ ಮಾಸ್ ಅಂತ ಅನ್ಕೊಂಡ್ ಬರ್ಬೇಡ್ರಿ, ಒಳ್ಳೆ ಸಬ್ಜೆಕ್ಟ್ ಇದೆ. ಜಾತಿನ ಯಾವಾಗ ಹೆಂಗ್ ಯೂಸ್ ಮಾಡ್ತಾ ಇದ್ರು ರಾಜಕಾರಣಿಗಳು, ಅದನ್ನ ಈಗ ತೋರಿಸಿದ್ದಾರೆ. ಬರೀ ಜಾತಿನ ಅವ್ರು ಯೂಸ್ ಮಾಡ್ಕೊಂಡು ಅವ್ರು ದುಡ್ಡು ಮಾಡಿದ್ರು, ನೀವು ಇನ್ನೂ ಜೀತದ ಪದ್ಧತಿನೇ ಇದ್ರಿ ಅಂತ. ಇದೆಲ್ಲ ನಿರ್ಮೂಲನೆ ಆಗಿದೆ ಅಂತ ತೋರ್ಸಕ್ಕೆ ಈ ಫಿಲಮ್ ಬಂದಿದೆ. ಸರ್ ಮೂವಿ ಎಲ್ಲ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಪ್ರತಿಯೊಂದು ಮೂಮೆಂಟ್ ಚೆನ್ನಾಗಿದೆ. ಎಲ್ಲೂ ಬೋರ್ ಅನ್ಸಲ್ಲ ನಿಮಗೆ. ಮೂವಿ ತುಂಬಾ ಚೆನ್ನಾಗಿದೆ. ಎಲ್ಲ ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು ಸರ್ ಮೂವಿನ. ಸರ್ ಹೆಚ್ಚಾಗಿ ದರ್ಶನ್ ಅವ್ರ ಆಕ್ಟಿಂಗ್ ತುಂಬಾ ಇಷ್ಟ ಆಯ್ತು. ಅವ್ರ ಹಳೆ ಮೂವಿ ಆಗಿರ್ಬೋದು, ಇದ್ರಲ್ಲಿ ಬರುವಂತ ಪ್ರತಿಯೊಂದು ಆಕ್ಟಿಂಗ್ ಆಗ್ಲಿ ಡೈಲಾಗ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಹೊಸ ಪಾತ್ರ, ಹೊಸ ಶೇಡ್ ಇದೆ, ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ಬೇಜಾರು ಅನ್ಸಲ್ಲ ನಿಮ್ಗೆ, ಎಲ್ಲೂ ಬೇಜಾರು ಅನ್ಸಲ್ಲ. ಕುತ್ಕೊಂಡು ಮೂವಿ 3 ಅವರ್ ಏನಿದೆ ಸಂಪೂರ್ಣ ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಮೂವಿ. ಸರ್ ಏನಿಲ್ಲ, ದರ್ಶನ್ ಸಿನಿಮಾ ಅಂತ ಅಂದ್ರೆ ಬರೀ ಬಿಲ್ಡಪ್ ಕೊಡ್ತಾರೆ, ಬರೀ ಹೋಪ್ ಕೊಡ್ತಾರೆ ಹೊರತು ಸಿನಿಮಾ ಸ್ಕ್ರೀನ್ ಮೇಲೆ ಬರಲ್ಲ ಅಂತ ಇತ್ತು. ಅವ್ರ ಆಕ್ಟಿಂಗ್ ಇರ್ಬೋದು, ಸ್ಟೋರಿ ಇರ್ಬೋದು. ಈ ಸಿನಿಮಾ ಹೇಗಿದೆ ಸರ್? ಸರ್ ಆ ತರ ಹೇಳೋರೆಲ್ಲ ಬಂದು ದರ್ಶನ್ ಮೂವಿನ ನೋಡಿ, ಅವಾಗ ಗೊತ್ತಾಗುತ್ತೆ. ದರ್ಶನ್ ಸರ್ದು ಹೊಸ ಫ್ರೇಮ್ ಮಸ್ತಾಗಿದೆ. ಆ ಓಲ್ಡ್ ಏಜು, ಹಳೆ ತರದ್ದು ಅದೊಂದು ಸ್ಕ್ರೀನ್ ಸಕ್ಕದಾಗಿದೆ. ನೋಡಕ್ಕೆ ಒಂಥರ ಖುಷಿ. ಬಂದು ಫ್ಯಾಮಿಲಿ ಸಮೇತ ನೋಡಿ. ಹೇಳುವುದೇನೆಂದರೆ ಯಾರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡಕ್ ಹೋಗ್ಬೇಡಿ, ಯಾರು ಫೈರೇಸ್ ಮಾಡಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗಿದೆ ಮೂವಿ. ಬಟ್ ನಾನು ಹೇಳೋದು ಇಷ್ಟೇ, ಬಾಸ್ 1000 ಜನ 1000 ಮಾತಾಡ್ಲಿ, ಯಾರ ಬಗ್ಗೆ ತಲೆ ಕೆಡಿಸಕ್ ಹೋಗ್ಬೇಡಿ. ಬಟ್ ಒಟ್ಟೆ ಅಂತರ ಅಭಿಮಾನಿಗಳು ನಾವು ಹೆಗಲ ಮೇಲೆ ಹೊತ್ತು ನರ್ಸಕ್ಕೆ ರೆಡಿ ಇದೀವಿ ಬಾಸ್. ಯಾವ್ದ್ರ ಬಗ್ಗೆ ಕಿವಿ ಕೊಡಕ್ ಹೋಗ್ಬೇಡಿ, ಎಲ್ಲದಕ್ಕೂ ಬದ್ಧವಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಡಿ ಬಾಸ್, ಐ ಲವ್ ಯು ಡಿ ಬಾಸ್. ಮೂವಿ ಮಾತ್ರ ಬ್ಲಾಕ್ ಬಸ್ಟರ್.